ಎಲ್ಲರ ಮಾತುಗಳನ್ನು ಮತ್ತು ಹೆಣ್ಣುಮಕ್ಕಳು ಆ ಗುರುವಿನ ಪದ್ಯವನ್ನು ಮೊದಲು ಮಾಡ್ತಾರೆ, ಅದನ್ನು ಕೇಳಬೇಕು. ಅದರೊಳಗೆ ಮಾರ್ಮಿಕವಾದ ಮಾತುಗಳನ್ನು ತಿಳ್ಕೊಳ್ಳಿ ಅಂದ್ರೆ ಗುರು ಎಂಥವ್ರು ಬೆಳಿತಾನು, ಎಂಥವರಿಗೆ ಅವ ದೂರ ಹಾಕನು, ಅವರವರ ಬುದ್ಧಿ ಪ್ರಕಾರ ಗುರು ಇರ್ತಾನೆ. ಅದಕ್ಕೆ ಅಂಥ ಗುರುಗಳು ಸಾಮಾನ್ಯ ಗುರುಗಳಲ್ಲ. ನೋಡ್ರಿ, ನಾವೇನು ತಿಳಿದಿದ್ದಿಲ್ಲ, ಇದು ಯಾರು ಸೌಡಿಲ್ಲ, ಯಾರು ಬರಂಗಿಲ್ಲಂತ ನಿಮ್ಗೆಲ್ಲರೂ ಇನ್ನು ಕೆಲವರು ಏನೋ ಬಿಡಲಾರಂತ ತಗಲಿರ್ತಾವು. ನೀವು ತಪ್ಪಲ್ಲ. ಪ್ರಪಂಚದೊಳಗೆ ಪ್ರಪಂಚ ಪಾಲ್ಮಾರ್ಥ ಭಕ್ತಿ ಮಾಡ್ಬೇಕಾದ್ರೆ ಆದರೂ ಸಾಧನೆ ಮಾಡ್ಕೊಂಡ ಸೌಡಿ ಮಾಡ್ಕೊಂಡ ಬರ್ತೀರಿ, ಕೇಳ್ತೀರಿ, ತಿಳ್ಕೊತೀರಿ, ದಿವ್ಯ ಜ್ಞಾನ ಪಡ್ಕೋತೀರಿ. ಇದು ಒಂದು ದೊಡ್ಡ ಸಾಧನೆ. ಅವರ ಪುಣ್ಯ ಪರಿಪಾಕದಿಂದ ಅವರು ಎಲ್ಲದಾರ ಅಂದ್ರು ಅದಾರ, ಹೆಂಗದಾರ ಅವ್ರವ್ರ ಮನೋಭಾವದವರು. ಅವರು ಸಮಾಜ ಆಗಿದ್ರ ಇಲ್ಲಿ ಭಾವಚಿತ್ರದೊಳಗೆ ನಿಮಗೆಲ್ಲರಿಗೂ ಆಶೀರ್ವಾದ ಭಾವಚಿತ್ರ ಹೆಂಗ ಭೂಮಂಡಲದೊಳಗೆ ನಿಮ್ಮ ಮೊಬೈಲ್ಗೆ ಬರ್ತಾವ, ಆ ತರಂಗದೊಳಗೆ ಹೋಗಿ ಮುಣಗತೈತಿ ವಾಯುದಿಂದ. ಅವು ನಿಮ್ಮ ಮಣಿಗೆ ಹತ್ಯಾಕ ಎಲ್ಲಿ ಕೂತರಿ ಹಂಗೆಲ್ಲ ನೋಡುವಂತ ಶಕ್ತಿ ಹೆಂಗೈತ. ಹಂಗ ಗುರು ಹೆಂಗದನು, ನೀವು ಎಲ್ಲಿ ಬೇಕಾದಿರಿ ಅವನ ಛಾಯಾ ಅವನು ಬಿಟ್ಟಂತ ನಿಮ್ಮ ಹೃದಯದೊಳಗೆ ಎಲ್ಲರ ಮನಸ್ಸಿನೊಳಗೆ ಆಕರ್ಷಣೆ ಮಾಡ್ತಾರೆ. ಹೆಂಗ ಒಂದು ಸೂಜಿಗರ್ ಆ ಸೂಜಿಗರ್ ಹೆಂಗ ಜಗ್ತೈತೆ ಅಂದ್ರೆ ಒಂದು ಕೆಬ್ಬನ್ ತುಕುಡಿ ಹೋಗಿರಿ, ಸೂಜಿಗರ ದ್ವಾರ ಇರುತ್ತಂದ್ರೆ ಅದನ್ನ ಜಪ್ಕೊಡ್ಬೇಕು. ಅಂಥದೊಂದು ದಿವ್ಯ ಶಕ್ತಿ ಏನೈತ ಆ ಗುರುವಿನಲ್ಲಿ. ಅಂತ ಗುರುವನ್ನ ನಾವು ತಿಳ್ಕೊಂಡ ಅವನ ಭಕ್ತಿ, ಪ್ರೀತಿ, ಪ್ರೇಮ, ವಿಶ್ವಾಸ ಕಾಯ್ಕೊಂಡು ಅಂದ್ರೆ ನೀವು ಎಲ್ಲೇ ಇರಲಿ, ಏನೇ ಇರಲಿ, ಅಲ್ಲಿ ನಿಮ್ಮನ್ನು ಕಾಪಾಡ್ತಾರೆ. ಅದಕ್ಕೆ ಗುರುವಿನ ಪಾದ ಅನ್ನೋದು ಭಾಳ ಹೆಚ್ಚಿಂದ. ಈಗೆಲ್ಲರೂ ಹೇಳಿ ಗುರುವಿನಲ್ಲಿ ಏನೇನು, ಗುರುನ ಬ್ರಹ್ಮ ಉತ್ಪತ್ತಿ ಮಾಡುವಂತ ಬ್ರಹ್ಮದೇವೇನದಲ್ಲ, ಅವನ ಗುರು. ಗುರು ಬ್ರಹ್ಮ, ಗುರು ವಿಷ್ಣು. ವಿಷ್ಣು ಏನದಲ್ಲ, ಅವನ ಗುರುವಿನಲ್ಲಿದ. ಎಲ್ಲರನ್ನ 84 ಲಕ್ಷ ಜೀವರಾಶಿಗಳನ್ನ ಸಂರಕ್ಷಣೆ ಮಾಡುವಂತವ ವಿಷ್ಣು ಪರಮಾತ್ಮ. ಆತನ ಪರ ಆತ್ಮ, ಆತ್ಮ ಒಳಗೆ ನಮ್ಮ ದೇಹದೊಳಗೆ ಹೊರಗುವುದಾನ ಪರಮಾತ್ಮ, ನಮ್ಮ ದೇಹದೊಳಗೂ ಅದಾನ. ಅದಕ್ಕೆ ಪರ ಆತ್ಮ. ಪರ ಅಂದ್ರೆ ಹೊರಗೆ, ಆತ್ಮ ಅಂದ್ರೆ ಒಳಗೆ, ನಿಮ್ಮ ಹೃದಯದೊಳಗೂ ಅದಾನು. ಹಂಗ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಿಮ್ಮ ಎಲ್ಲ ಹೃದಯದಲ್ಲಿ ಕೂತಾರೋ. ನಿಮಗೆ ಯಾವಾಗ ವಿಚಾರಗಳನ್ನ ಎಲ್ಲರೂ ನಮಗೆ ಹೇಳ್ಯಾರು, ಅದನ್ನು ಗಟ್ಟಿ ಹಿಡ್ಕೊಂಡ ಇಲ್ಲಿವರೆಗೆ ಭಾಳ ನೀವು ಭಕ್ತಿಪೂರ್ವಕವಾಗಿ, ತೃಪ್ತಿಪೂರ್ವಕವಾಗಿ ತಿಳ್ಕೋತ ನಡೆದರೆ ಇನ್ನೂ ಇದೇ ರೀತಿಯಾಗಿ ಭಾಳ ಪ್ರಯತ್ನ ಮಾಡಿದ್ವಿ ಅಂದ್ರೆ ಗುರುವಿನ ಆಶೀರ್ವಾದ, ಅಚಲವಾದ ಭಕ್ತಿ ಇಟ್ರಿ ಅಂದ್ರೆ ನಿಮಗೆ ಅಚಲವಾದ ಆಶೀರ್ವಾದ ಆಗ್ತದೆ ಹೇಳಿ ಎಂಬಲ್ಲಿಗೆ ನನ್ನ ನಾಯಕ ಮಾತುಗಳನ್ನು ಅರ್ಪಣೆ ಮಾಡಿ ಮತ್ತೊಮ್ಮೆ ಇಂತಹ ಭಕ್ತಿ, ಪ್ರೀತಿ, ಪ್ರೇಮ, ವಿಶ್ವಾಸ ಬಿಡಲಾರ್ದ ಬರಬೇಕು ಹೇಳಿ ನಮಗೆ ಒಂದು ಪ್ರಾರ್ಥನೆ ಮೂಲಕವಾಗಿ ಇನ್ನು ನೀವು ಯಾವ ಟೈಮ, ಯಾವ ಮುಕ್ತಾಯ ಹೇಳ್ತೀರಿ ಆ ಟೈಮ್ಗೆ ನಾನು ಬರ್ತೀನಿ. ಮತ್ತು ನೀವು ಮಾತ್ರ ಯಾವ ಟೈಮ್ ಹೇಳ್ತೀರಿ ಅದೇ ಟೈಮ್ ನೀವು ಬರಬೇಕು. ಬರೀ ನಾಲ್ಕು ಬನ್ನಿ ನೀವು ಹೇಳಿ ನಾವು ಒಬ್ಬನ ಹೇಳೋದಕ್ಕೆ ಪುರಾಣ ಒಬ್ಬನ ಹೇಳೋದಕ್ಕೆ. ಮತ್ತು ನೀವು ಮುಗಿದಿಂದ ಬಂದಿಂದ ಎಷ್ಟೊತ್ತನ ಬೇಕಾದ್ರೆ ಹೇಳತ್ತ ನೀವೆಲ್ಲ ಮುಗಿಸಿ ಬರ್ತಿರ್ಲ. ಮುಂದೆ ದೂರಿಂದ ಬಂದವ್ರಿಗೆ ಹೋಗೋರು ಏನಕ್ಕತ್ತೀರಿ, ದೂರಿನಿಂದ ಬಂದವ್ರು
ತಿರಾಳದವ್ರು ಬರ್ತಾರೆ. ಈಗ ಭಾಳ ಕಾರ್ಯಕ್ರಮ ಅದಾರು. ಹುನ್ನಾರವ್ರು ಬಂದಿಲ್ಲ, ತಿರಾಳದವ್ರು ಬಂದಿಲ್ಲ. ಯಾಕಂದ್ರೆ ಅನಾನುಕೂಲ ಇರ್ತಾವೆ, ಮಾಡ್ಲಿಕ್ಕೆ ತಿರ್ದಾರ್ದವ್ರು ಬಂದಾರ್ರಿ. ಆದ್ರೆ ನಾ ಮರೆತು ಹೇಳಾಕತ್ತೀನಿ ಅಪ್ಪಾರಿ ಅವರು ನಿಮ್ಮಂಗ ಒಟ್ಟ ಸೂಟಿ ಮಾಡಂಗಿಲ್ರಿ. ಮುಂದೆ ಮರಿತೀವಿ ಅಲ್ಲ, ಅಂದಾಗ ಆ ಭಕ್ತಿ ಏನು ಸಿಗ್ತೈತಿ. ಅದಕ್ಕೆ ಪುನಃ ಮತ್ತೊಂದು ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ವಿರಾಮ ತಗೊಂಡ್ರೆ ಇನ್ನು ಯಲ್ಲಪ್ಪಂಡು ಹೆಂಗೆ ಆಚರಣೆ ಮಾಡ್ತಾನೋ ಏನು ಹೇಳ್ತಾನೋ ಅವ್ನು ಗೊತ್ತದು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುವಂದನ ಕಾರ್ಯಕ್ರಮ ಇರಲಿ, ಜನ್ಮೋತ್ಸವ ಕಾರ್ಯಕ್ರಮ ಇರಲಿ, ಈ ಕಾರ್ಯಕ್ರಮಕ್ಕೆ ಬಹಳ ಮಂದಿ ಸದ್ಭಕ್ತರು ತನು ಮನ ದನಗಳಿಂದ ಸಹಾಯ ಮಾಡಾಕ್ತಾರೆ. ಕಾಣದ ಒಂದು ರೂಪದಾಗ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಕೂಡ ಸಹಾಯ ಮಾಡಾಕ್ತಾರೆ. ಅವ್ರನ್ನ ನಾವು ಸ್ಮರಿಸ್ಕೋಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ಒಬ್ಬರು ಮಾಡಿದ್ರು, ಎಲ್ಲರೂ ಒಬ್ಬೊಬ್ಬರು ಏನಪ್ಪ ಅಂತಂದ್ರೆ ಗುರುವಿನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ರು. ಪ್ರತಿಫಲ ಇವತ್ತು 94ನೇ ಗುರುವಂದನ ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಾಗ ಏನಪ್ಪಾ ಅಂತಂದ್ರೆ ಯಶಸ್ವಿ ಆಗಿರ್ತೈತಿ. ಜೋರಾದ ಚಪ್ಪಾಳಿಗೆ ವಿಡಿಯೋ ಮಾಡ್ತೀವಿ. ಹುಬ್ಬಳ್ಳಿ ವಿಚಾರ ಹೇಳಿದ್ರಲ್ಲ, ಮೊನ್ನೆ ಈ ಕಾರ್ಯಕ್ರಮ ಭಾಳ ನಡೆದವು. ಎಲ್ಲರೂ ಕಾರ್ಡ್ ಚಾಪಿಸ್ ತೊಗೊಂಡು ಬಂದಿರ್ತಾರೆ. ಎಲ್ಲರೂ ಯಾರು ಬರ್ತಾರೆ ಅಂತಂದ್ರೆ ನೀವೇ ಎಲ್ಲರೂ ನಮ್ಮಲ್ಲಿ ಹೋಗ್ತಿರ್ತೀವಿ. ಕುರುವಿನ ಶೆಟ್ಟಿ ಸಮಾಜ ಅವರು, ಮಲ್ಲಿಕಾರ್ಜುನ ಶಿಷ್ಯರು ಎಲ್ಲರೂ ನಮ್ಮ ಕಡೆ ಬರ್ತಾರೆ. ಇವ್ರು ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವ ಹುಟ್ಟಿಗಿರ್ನಿದ ಒಂದು ಕಾರ್ಯಕ್ರಮದು ಕಾರ್ಡ್ ಕೊಟ್ಟ ಮಾಲಿಂಗ್ಪುರದವ್ರು. ನನ್ನ ಕಡೆ ಭಾಳ ಜನ ಕೂತಿರ್ತಾರೆ. ತಮ್ಮ ಹಿಂಗೆ ನೋಡೀನಿ, ನೋಡೋಣ ಶಂಕರಾನಂದ ಸ್ವಾಮಿಗಳ್ದಿತ್ತು. ಇವ್ರು ಈಗಿದವ್ರು ಯಾರು ಶಂಕರ ಸ್ವಾಮಿಗಳು, ಅವ್ರದ್ದೊಂದಿತ್ತು, ಮಾಲಿಂಗೇಶ್ವರದಿತ್ತು, ಮುಂದೆ ಅವ್ರ ದೇವರು ಒಂದು ಎರಡಿತ್ತು. ನೋಡೀನಿ ತಮ್ಮ ಏನು ಇನ್ನೊಬ್ಬರು ಗುರುಗಳು ಇರ್ತರು, ಅವರೊಬ್ಬರು ಕಾಣವಲ್ತು ಅಂತ ನಾ ಕೇಳಿ ನಾವು ಅವ ಏನು ಅನ್ಬೇಕು ನೋಡಿದ. ಇದು ಹಿರಿಯರು ಹೆಂಗೆ ಹೇಳ್ಯಾರ ಹಂಗೆ ಮಾಡ್ಬೇಕಾಗಿತ್ತು ಅಂದ್ರೆ ಹಿರಿಯರು ಹೇಳುವಲ್ರಪ್ಪ. ನಾ ಹಿಂಗೆ 4 ಕೆಲಸ ಮಂದಿ ಕೂತಿತ್ತು. ಹಿರಿಯರು ಹೇಳಿ ಈಗ ಹೆಂಗೆ ಅಪ್ಪನಿಂದ ಮಗ, ಮಗನಿಂದ ಮಗ ಹಿಂಗೆ ಹೆಂಗೆ ಬರ್ತೈತಿ. ಗುರುವೊಮ್ಮೆ ಶಂಕರ ಸ್ವಾಮಿಗಳು ಸದ್ಗುರುಗಳು ಆಶೀರ್ವಾಡಿದ ಮಲ್ಲಿಕಾರ್ಜುನ ಸ್ವಾಮಿ ಅವೊಬ್ಬ ಲೋಪ ಅದ ನಡು. ಅದನ್ನು ಬಿಟ್ಟು ಅವ್ರು ಇರ್ತಾನ ಅವ್ರ ಮುಂದೆ ತಗೊಳ್ಳಾರ್ದ ಗುರುವ ತನ್ನ ಮರಿಯನ್ನು ಮಾಡಾಕ ಗುರುವಿನ ಮಾಡುವ ಮುಂದೆ ತಾನ ಮಾಡ್ಬೇಕು. ಬಿಟ್ಟು ಹೋಗು ಮುಂದೆ ಇವ್ರನ್ನ ಇವರೇ ಬಿಡಿಸಿ ಹೊರಗೆ ಹಾಕಿದ್ರ ಮುಂದೆ 4 ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳು ಕೂಡಿದ್ರು. ಅವರು ದೊಡ್ಡ ಸ್ವಾಮಿಗಳು ಕೂಡವ್ರು ವಿಚಾರ ಮಾಡ್ಬೇಕಿದನ್ನ. ದೊಡ್ಡ ಕೂಡಿದ್ರು ನಾವು ಅವ್ರಿಗೆ ಎನ್ನಬಾರ್ದು, ಕರೆ ಅವರು ವಿಚಾರ ಮಾಡ್ಬೇಕು. ಏನಪ್ಪ ಅವ್ರ ಗುರುಗಳು ಇನ್ನೂ ಅದಾರು, ನೀವೇನೋ ರಾಜೀನಾಮೆ ಕೊಡಿಸ್ಕೊಂಡ್ರಿ, ಹೊರಗೆ ಹಾಕಿರಿ, ಎಲ್ಲ ಆತು. ಪರಂತು ಅವ್ರು ಇನ್ನೂ ಅದಾರ, ಅವ್ರು ಆರಿಸ್ಬೇಕು ಗುರುವಿನ. ನಾವೆಲ್ಲರೂ ಆರ್ಸವ್ರು ಯಾರು? ನಾವೆಲ್ಲ ದೊಡ್ಡ ಸ್ವಾಮಿನೂ ಇದೀವಿ, ಜಗದ್ಗುರುನೂ ಇದೀವ ಅಂದ್ರು ನಾವಲ್ಲ. ಮಗನಿಗೆ ಅಧಿಕಾರ ಕೊಟ್ಟು ಹೋಗ್ಬೇಕವ್ರ. ಗುರುಪುತ್ರನಾದ ಮಗನಿಗೆ ಅಧಿಕಾರ ಕೊಟ್ಟಾರ ಅಂದ್ಮೇಲೆ ಅವ ಅಧಿಕಾರ ಕೊಡ್ಬೇಕು. ಅದಕ್ಕೆ ತಮ್ಮ ಹಿಂಗಾಗೈತಿ. ನಿಮ್ಮ ಸಮಾಜ ಏನು ಅನ್ನಿ ಅವರೆಲ್ಲ ಹೇಳುವರಾಕ ನೀವು ಕಾಡು ಚಾಪ್ಸಾರಿ ನಿಮ್ಗೇನು ಗಂಟು ಅದದ ಪ್ರೇಷನ್ಯಾಗ ಹೋಗ್ತೀರಿ. ಹೋಗಿ ಆ ಶಂಕರಾನಂದನ ತರುವ ಯಾರಪ್ಪ? ಮಲ್ಲಿಕಾರ್ಜುನ. ನೀವು ಇದನ್ನು ಕಲಿಬೇಕು. ಇವ್ಯಾರು ಇದಕ್ಕೆ ಕೇಳೋದು ಜರೂರಿಲ್ಲ. ಗಂಡನ ಹೆಸರು ಹೇಳ್ಬೇಕಾದ್ರೆ ಗಂಡನ ಕೇಳಿ ಹೇಳೋದ್ರಂಗಿಲ್ಲ, ಗಂಡನ ಹೆಸರು ಹೇಳಿ ಬಿಡೋದಂತೆ. ಏನೇನು ಕೂಡಿಸಿ ಹೇಳ್ತಿರ್ಲ, ಆ ಬಣ್ಣ ಈ ಬಣ್ಣ, ಆ ಊರ ಈ ಊರ, ಹಂಗ ಯಾರು ಬಿಟ್ಟು ಹೇಳಕ್ಕಾಕತಿ ಅಂದ ಅವ್ರಿಗೆ ಇದನ್ನು ನಾವು ಸಾಧನೆ ಕಟ್ಟಿ. ಗುರುವಿನ ತರುವಾಯ ಶಂಕರಾನಂದ ಸ್ವಾಮಿಗಳ ತರುವಾಯ ಯಾರಪ್ಪ? ಮಲ್ಲಿಕಾರ್ಜುನ ಸ್ವಾಮಿ.
ಮಲ್ಲಿಕಾರ್ಜುನ ತರುವಾಯಿನ ಮುಂದೆ ಯಾರು ಮಾಡ್ಯಾರಿ ಮಾಡುವರಾಗ್ತದೆ, ಏನೋ ಪೀಠಕ್ಕೆ ಮಾಡ್ಯಾರಿ ಮಾಡುವರಾಗ್ತದೆ. ಅದಕ್ಕೆ ಇದನ್ನ ತಪ್ತಾರೆ, ಇವ್ಯಾರ ತಪ್ತಾರೆ. ಮುಂದೆ ಅಲ್ಲಿ ಏನಾಗೈತಿ ಯಾರಿಗೆ ಗೊತ್ತಿಲ್ಲ. ಆದರೂ ಶಂಕರಾನಂದ ಮಹಾಸ್ವಾಮಿಗಳು ದಡ್ಡರಲ್ಲ, ಮಹಾನ್ ಪವಿತ್ರಗಳು, ಮಹಾನ್ ತಪಸ್ವಿಗಳು. ಇದು ಮರಿ ಹೆಂಗಪ್ಪ ಅನ್ನೋದು, ನನ್ನ ನಡಿ ನುಡಿ ಒಂದಾಗ ಜೀವುದೇ ಅಜ್ಞಾನ. ಇವು ತಿಳ್ಕೊಂಡಂತ ಗುರು ಅದನು, ಇವನು ಮಾಡ್ತಾನಂತ ಅವ್ರು ಮಾಡಿದವ ಅಂತ. ಅವೇನಪ್ಪ ಯಾರಿಗೆ ತೊಂದರೆ ಕೊಟ್ಟಾನ, ಯಾರನ್ನೇನು ಮಾಡ್ಯಾನ, ಏನಿಲ್ಲ. ನೀ ತಿಳ್ಕೊಂಡದಿ, ನಿನ್ನ ಬುದ್ಧಿ ಇರ್ತೈತಿ, ನೀ ತಿಳ್ಕೊಂಡದಿ, ನೀ ಕೆಡಿಸೇದಿ ಅವ್ರನ್ನ. ನಿನಗೆ ಅದ್ರ ಶಾಪ ನಿನಗೆ ತರ್ತೈತಿ. ಗುರುವಿನ ಒಂದು ಹಿಂಗ ಆದಿ ಮ್ಯಾಲ ನಡಿ ಮುಂದೆ ಬಿಸಿಲಾಗ ಅವನ ನೆಳ ಎಂದು ಬೀಳ್ತೈತಲ್ಲ, ಆ ನೆಳ್ಳದ ಅದ್ರ ಮ್ಯಾಲ ಕಾಲಿಟ್ರ ಗುರುವಿನ ಶಾಪ ತರ್ತೈತ. ಹಿಂಗ ನೇಮ ಗುರು ಹೆಜ್ಜೆ ಇಟ್ಟು ಮುಂದೆ ನಡಿ ಮುಂದೆ ಅವನ ನೆಳ್ಳಾಗಿನ ನೆಳ್ಳದೊಳಗೆ ನಾವು ಕಾಲಿಟ್ಟಿವಿ ಅಂದ್ರೆ ಭಕ್ತರಾಗಲಿ ಮತ್ಯಾವರೇ ಆಗಲಿ ಅವಾಗ ಶಾಪ ತರ್ತೈತಿ. ಇಂಥ ಸಾಧನೆ ಇರೋ ಮುಂದೆ ಅದಕ್ಕೆ ನೀವು ಏನು ಮಾಡಿರಿ, ಏನೇ ನಿಮ್ಮ ಕಾಡು ಚಾಪಕ್ರಿ ಅದನ್ನ ಯಾವರೇ ಕೇಳಿದ್ರ, ಇದ್ಯಾಕೆ ಕೇಳಿದ್ರೆ, ಇದನ್ಯಾಕೆ ಸೇರಿಸಿದಂದ್ರ ಇವ್ರು ಯಾರು ಅವ್ನು ಕೇಳ್ರಿ, ಇವ್ರು ಯಾರು ಅಂತ ಅವ್ನು ಕೇಳ್ರಿ. ಅವು ಸಂಕ್ರಾಂತ ಸ್ವಾಮಿಗಳು ಶಿಷ್ಯರಪ್ಪ. ಮತ್ತು ಇದನ್ನ ಯಾರು ಮಾಡ್ಯಾರು, ಈಗ ನೀವು ಮಾಡಿದ್ರಿ, ಯಾರು ಮಾಡ್ಯಾರ ಅದನ್ನು ತಿಳ್ಕೊಳ್ತು. ಆದರೆ ಗುರುವಿನ ಪ್ರಕಾರ, ನೇಮದ ಪ್ರಕಾರ ಈಗ ನಮ್ಮಲ್ಲಿ ಗುರು ಸಂಪ್ರದಾಯ ಐತಿ. ನಮ್ಮದು ಈಗ ಹೆಂಗೆ ನಿಮ್ಮದು ಐತಿಲ್ಲ ಹಂಗ ತಲ ಇಟ್ಕೊಬೇಕು. ಮೊದಲು ನಾವು ಅಜ್ಜ ಅವ್ರು 92 ವರ್ಷ ಆತ್ಮ